जेल में चले जाएंगे, बुलडोज घर बुलडोज नहीं आप उनके घर अरे ನಮಸ್ಕಾರ ಸ್ನೇಹಿತರೆ, ಈತನ ಹೆಸರು ಜುನೇದ್ ಬಾಯ್. ಈತ ಪ್ರತಿದಿನ 10,000 ಜನರಿಗೆ 3 ಹೊತ್ತು ಊಟ ಹಾಕ್ತಿದ್ದ. ಆದರೆ ಈಗ ನನ್ನನ್ನು ಉಳಿಸಿ ಎಂದು ಕಣ್ಣೀರು ಹಾಕ್ತಿದ್ದಾನೆ. ಅಸಲಿಗೆ ಈ ಜುನೇದ್ ಬಾಯ್ ಮಾಡಿದ ಒಂದೇ ಒಂದು ತಪ್ಪು ಏನೆಂದರೆ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ಗೆ ಚಾಲೆಂಜ್ ಹಾಕಿದ್ದು. ಈಗ ಮಾಧ್ಯಮಗಳ ಮುಂದೆ ಬಂದು ಗೊಳು ಎಂದು ಕಣ್ಣೀರು ಹಾಕ್ತಿದ್ದಾನೆ. ಅಸಲಿಗೆ ಉತ್ತರ ಪ್ರದೇಶ ಪೊಲೀಸರು ಇವನಿಗೆ ಕೊಡ್ತಿರುವಂತಹ ಕಾಟ ಎಂತದ್ದು ಗೊತ್ತಾ? ಮತ್ತೊಂದೆಡೆ ದೆಹಲಿಯಲ್ಲಿ ನೀಟ್ ಪ್ರೊಟೆಸ್ಟ್ ಮುಗಿದಿದೆ. ಈಗ ಸಿಜೆಪಿಯವರು ಉತ್ತರ ಪ್ರದೇಶನ ಲಕ್ನೋಗೆ ಬರ್ತಿದ್ದೀವಿ, ಯೋಗಿಜಿ ಹುಷಾರ್ ಅಂತೆಲ್ಲ ಚಾಲೆಂಜ್ ಹಾಕ್ತಿದ್ದಾರೆ. ಅದಕ್ಕೆ ಯೋಗಿಜಿ ಕೊಟ್ಟಿರುವ ಉತ್ತರ ಏನು ಗೊತ್ತಾ? ಈ ಜಿರಳೆಗಳಿಗೆ ಎಡೆಮುರಿ ಕಟ್ಟುವವರೆಗೂ ಬಿಡೋದಿಲ್ಲ ಎಂದು ಯೋಗಿಜಿ ಶಪಥ ಮಾಡಿದ್ದಾರೆ. ಅಸಲಿಗೆ ಯೋಗಿಜಿ ಹಾಕಿರುವ ಮಾಸ್ಟರ್ ಪ್ಲಾನ್ ಏನು ಅಂತ ಗೊತ್ತಾ? ನೀಟ್ ಪ್ರತಿಭಟನೆಯಲ್ಲಿ ಯಾರೆಲ್ಲ ಸಾರ್ವಜನಿಕರ ಆಸ್ತಿಗಳನ್ನ ನಾಶ ಮಾಡಿದ್ದಾರೋ ಅವರನ್ನು ಹುಡುಕಿ ಅಮಿತ್ ಶಾ ಅವರು ಕೇಸ್ಗಳನ್ನ ಹಾಕ್ತಿದ್ದಾರೆ. ಅಷ್ಟೇ ಅಲ್ಲದೆ ಅವರಿಗೆ ಕೊಡುತ್ತಿರುವ ಶಿಕ್ಷೆ ತಿಳಿದರೆ ನಿಜಕ್ಕೂ ನೀವು ಕೂಡ ಶಾಕ್ ಆಗ್ತೀರಾ. ಎಲ್ಲ ವಿವರವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಸ್ಕಿಪ್ ಮಾಡದೆ ಕೊನೆವರೆಗೂ ತಪ್ಪದೆ ವಿಡಿಯೋವನ್ನ ನೋಡಿ. ಅದಕ್ಕೂ ಮುನ್ನ ಈ ನೀಟ್ ಪ್ರತಿಭಟನೆ ಏನಾದರೂ ಯೋಗಿಜಿ ಪ್ರಧಾನಿಯಾಗಿದ್ದಾಗ ನಡೆದಿದ್ದರೆ ಜಿರಳೆಗಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತಿದ್ರು ಎಂದು ನೀವು ಕೂಡ ಬಯಸುವ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ. ಹಾಗೂ ನಿಮ್ಮ ಪ್ರಕಾರ 2029ಕ್ಕೆ ಭಾರತದ ಪ್ರಧಾನಿ ಯಾರಾಗಬೇಕು? ಮೋದಿ ಅವರ ಅಥವಾ ರಾಹುಲ್ ಗಾಂಧಿನ ಅಥವಾ ಯೋಗಿ ಆದಿತ್ಯನಾಥ್ ರವರ? ನಿಮ್ಮ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ನೀಟ್ ಪ್ರತಿಭಟನೆ ಮುಗಿದು ಈಗ ಜಂತರ್ ಮಂತರ್ ತಣ್ಣಗಾಗಿದೆ. ಆದರೆ ಅಲ್ಲಿ ಪ್ರತಿದಿನ 10,000 ಜನರಿಗೆ 3 ಹೊತ್ತು ಬಿಸಿ ಊಟ ಹಾಕಿದ ಜುನೇದ್ ಬಾಯ್ ಪರಿಸ್ಥಿತಿ ಈಗ ಏನಾಗಿದೆ ಗೊತ್ತಾ? ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಹೌದು ಸ್ನೇಹಿತರೆ, ಈ ಜುನೇದ್ ಬಾಯ್ ಮೂಲತಃ ಉತ್ತರ ಪ್ರದೇಶದ ಗಾಜಿಯಾಬಾದ್ನವರು. ಯಾವಾಗ ಸಿಜೆಪಿ ಆಂದೋಲನ ಶುರು ಮಾಡಿತೋ ಆವಾಗ ಈ ಜುನೇದ್ ಬಾಯ್ ಬಂದು ಫ್ರೀಯಾಗಿ ಊಟ ಕೊಡೋಕೆ ಶುರು ಮಾಡ್ತಾನೆ. ಮೊದಲು ನೀರಿನ ಬಾಟಲ್ಗಳು, ಬಿಸ್ಕೆಟ್ಗಳನ್ನ ಕೊಡ್ತಾನೆ. ಆನಂತರ ಸಮೋಸ, ಕಾಫಿ, ಟೀಯನ್ನು ಫ್ರೀಯಾಗಿ ಕೊಡೋಕೆ ಶುರು ಮಾಡ್ತಾನೆ. ಕೆಲವೇ ದಿನಗಳಲ್ಲಿ ಬಿರಿಯಾನಿ, KFC ಬರ್ಗರ್ಗಳು, ಪಿಜ್ಜಾ ಎಲ್ಲವನ್ನ ಫ್ರೀಯಾಗಿ ಕೊಡ್ತಾನೆ. ಇದನ್ನು ಮಾಧ್ಯಮದವರು ಏನ್ ಸರ್ ಇಷ್ಟು ಜನರಿಗೆ ಊಟ ಹಾಕ್ತಿದ್ದೀರಾ, ಕಾರಣ ಏನು ಅಂತ ಕೇಳಿದಾಗ ಅದಕ್ಕೆ ಈ ಜುನೇದ್ ಬಾಯ್ ಹೇಳ್ತಾನೆ, ಇಂತಹ ಒಳ್ಳೆ ಕೆಲಸಗಳಿಗೆ ನನ್ನ ಕೈಲಾಗುವ ಸಹಾಯ ಮಾಡ್ತಿದ್ದೀನಿ ಅಷ್ಟೇ. ನನ್ನನ್ನು ಯಾರೂ ಕೂಡ ತಡೆಯೋಕೆ ಸಾಧ್ಯವಿಲ್ಲ. ಅಬ್ಬಬ್ಬಾ ಅಂದ್ರೆ ನನ್ನ ಮೇಲೆ ಕೇಸ್ ಹಾಕ್ತಾರೆ ಅಥವಾ ನನ್ನ ಆಸ್ತಿಯನ್ನ ಮುಟ್ಗೋಲು ಹಾಕೋತಾರೆ ಅಷ್ಟೇ ತಾನೇ. ಆಗ್ಲಿ ಬಿಡಿ, ನಾನು ಯಾರಿಗೂ ಹೆದರೋದಿಲ್ಲ. ಯೋಗಿಜಿ ಅವರೇ, ನಿಮಗೆ ಇದು ಸವಾಲ್ ಎಂದು ಜೋಶ್ನಲ್ಲಿ ಹೇಳ್ಬಿಡ್ತಾನೆ. ಇದೇ ಈ ಜುನೇದ್ ಬಾಯ್ ಮಾಡಿದ ದೊಡ್ಡ ತಪ್ಪು. ಕೂಡಲೇ ಉತ್ತರ ಪ್ರದೇಶ ಪೊಲೀಸರು ಗಾಜಿಯಾಬಾದ್ನಲ್ಲಿ ಈ ಜುನೇದ್ ಮನೆಗೆ ನುಗ್ಗುತ್ತಾರೆ. ಅಷ್ಟೇ ಅಲ್ಲದೆ ಜುನೇದ್ ಬಾಯ್ನ ಹೆಂಡತಿ, ತಂದೆ ತಾಯಿ, ಅತ್ತೆ ಮಾವ ಹಾಗೂ ನಾದಿನಿ ಎಲ್ಲರನ್ನ ಸೀದಾ ಅರೆಸ್ಟ್ ಮಾಡಿ ಅವರನ್ನ ವಿಚಾರಣೆ ಮಾಡ್ತಾರೆ. ಸ್ನೇಹಿತರೆ, 10,000 ಜನರಿಗೆ 3 ಹೊತ್ತು ಊಟ ಅಂತಂದ್ರೆ ಪ್ರತಿದಿನ ಕನಿಷ್ಠ ಅಂದ್ರೂ 10ರಿಂದ 20 ಲಕ್ಷ ಹಣ ಬೇಕಾಗುತ್ತೆ. ಈ ತರಹ 30 ದಿನಗಳಿಂದ ಅವರಿಗೆ ಊಟ ಹಾಕುತ್ತಿದ್ದಾನೆ. ಏನಿಲ್ಲ ಅಂದ್ರೂ 4-5 ಕೋಟಿಯಷ್ಟು ಹಣ ಖರ್ಚು ಮಾಡಿದ್ದಾನೆ. ಇದಕ್ಕೆ ಹಣ ಎಲ್ಲಿಂದ ಬರ್ತಿದೆ? ಈತನ ಮೂಲ ಏನು, ವೃತ್ತಿ ಏನು, ಎಲ್ಲವನ್ನೂ UP ಪೊಲೀಸರು ಜಾಲಾಡಿದ್ದಾರೆ. ಇವರ ಕುಟುಂಬಸ್ಥರೆಲ್ಲ ಹೇಳಿದ್ದೇನೆಂದರೆ ಈತ ಒಂದು ಮೊಬೈಲ್ ಅಂಗಡಿಯನ್ನ ಇಟ್ಕೊಂಡಿದ್ದಾನೆ. ತಿಂಗಳಿಗೆ ಅಬ್ಬಬ್ಬಾ ಅಂದ್ರೆ 20,000ದಿಂದ 25,000 ರೂಪಾಯಿವರೆಗೆ ದುಡಿತಾನೆ ಅಷ್ಟೇ. ಇಷ್ಟೊಂದು ಹಣ ಅವರ ಇಡೀ ಆಸ್ತಿ ಮಾರಿದ್ರೂ ಬರೋದಿಲ್ಲ. ಕೆಲವು ಸಲ ಮನೆ ಬಾಡಿಗೆ ಕಟ್ಟೋಕೆ ಈ ಜುನೇದ್ ಬಾಯ್ ಹತ್ತಿರ ದುಡ್ಡೇ ಇರೋದಿಲ್ಲ. ಅಂಥದ್ರಲ್ಲಿ ಇವನು ಊಟ ಕೊಡಲು ಹೇಗೆ ಸಾಧ್ಯ? ಇದಕ್ಕೂ ನಮಗೂ ಸಂಬಂಧವೇ ಇಲ್ಲ ಎಂದು ಅವನ ಹೆಂಡತಿ, ತಂದೆ ತಾಯಿ ಸತ್ಯವನ್ನ ಒಪ್ಪಿಕೊಂಡಿದ್ದಾರೆ. ಇದರ ಅರ್ಥ ಜುನೇದ್ ಬಾಯ್ಗೆ ಯಾರೋ ಹಣ ಕೊಟ್ಟು ಈ ಕೆಲಸವನ್ನ ಮಾಡಿಸ್ತಿದ್ದಾರೆ. ಅಷ್ಟೇ ಅಲ್ಲದೆ ಇವನಿಗೆ ವಿದೇಶಗಳಿಂದ ಊಟ ಹಂಚಲು ಹಣ ಬಂದಿದೆ, ಅದು ಕೂಡ ಕೋಟಿಗಳಲ್ಲಿ. ಈಗ ಇವನು ಉತ್ತರ ಪ್ರದೇಶಕ್ಕೆ ಕಾಲಿಟ್ಟರೆ ಇವನನ್ನು ಅರೆಸ್ಟ್ ಮಾಡಿ ಎಲ್ಲವನ್ನ ಪೊಲೀಸರು ಬಾಯ್ ಬಿಡಿಸ್ತಾರೆ. ಇವನಿಗೆ ಈಗಾಗಲೇ ಭಯ ಶುರುವಾಗಿದೆ. ಅದಕ್ಕೆ ದೆಹಲಿಯಲ್ಲಿ ಕುಳಿತುಕೊಂಡು ಮಾಧ್ಯಮಗಳ ಮುಂದೆ ಕಣ್ಣೀರು ಹಾಕುತ್ತಿದ್ದಾನೆ.
ನನ್ನನ್ನು ಸಿಜೆಪಿಯವರು ಬಳಸಿಕೊಂಡಿದ್ದಾರೆ. ಒಂದು ಪ್ರಾಣಿಯನ್ನು 24 ಗಂಟೆಗಳ ಕಾಲ ಜೊತೆಯಲ್ಲಿಟ್ಟುಕೊಂಡರೆ ಅದರ ಮೇಲೆ ಕಾಳಜಿ ಬರುತ್ತೆ. ಆದರೆ ನಾನು 36 ದಿನಗಳಿಂದ ಇವರಿಗೆ ಊಟ ಹಾಕಿದ್ದೀನಿ. ಆದರೆ ನನ್ನನ್ನು ಇವರು ಮರೆತಿದ್ದಾರೆ. ದಯಮಾಡಿ ನನ್ನನ್ನು ಉಳಿಸಿ, ನನ್ನ ಕುಟುಂಬಸ್ಥರನ್ನು ಕಾಪಾಡಿ ಎಂದು ಕಣ್ಣೀರು ಹಾಕುತ್ತಾ ಬೇಡಿಕೊಳ್ಳುತ್ತಿದ್ದಾನೆ. ಸಿಜೆಪಿಯವರು ಇವನ ಪರ ಧ್ವನಿ ಎತ್ತಿದ್ರೆ ಆಗ ಯೋಗಿ ಆದಿತ್ಯನಾಥ್ ಅವರು ಸುಮ್ಮನಾಗಿ ಬಿಡ್ತಾರೆ ಅನ್ನೋದು ಇವನ ಅನಿಸಿಕೆ. ಆದರೆ ಯೋಗಿಜಿ ಮೋದಿ ಅವರ ಹಾಗೆ ಅಲ್ಲ. ಈ ಪ್ರತಿಭಟನೆಗಳಿಗೆ, ಧಿಕ್ಕಾರಗಳಿಗೆ ಹೆದರುವ ಮನುಷ್ಯನೇ ಅಲ್ಲ. ಒಂದು ಸಾರಿ ಗುರಿ ಇಟ್ರೆ ಅದನ್ನು ಮುಗಿಸುವವರೆಗೂ ಬಿಡೋದಿಲ್ಲ. ನನ್ಗನ್ಸುತ್ತೆ ಈ ಜುನೇದ್ ಬಾಯ್ ಉತ್ತರ ಪ್ರದೇಶಕ್ಕೆ ಕಾಲಿಡುವುದು ಅನುಮಾನ ಅಂತ. ಇನ್ನು ಅಮಿತ್ ಶಾ ಅವರು ಸಂಸತ್ನಲ್ಲಿ ಒಂದು ವಿಚಾರವನ್ನ ಹೇಳಿದ್ದಾರೆ. ಅದೇನೆಂದ್ರೆ, ಯಾರೆಲ್ಲ ಈ ಪ್ರತಿಭಟನೆಯಲ್ಲಿ ಸಾರ್ವಜನಿಕ ಆಸ್ತಿಗಳನ್ನ ನಾಶ ಮಾಡಿದ್ದಾರೋ ಅವರ ಮೇಲೆ ಕೇಸ್ಗಳನ್ನ ಹಾಕಲಾಗುವುದು. ಅಷ್ಟೇ ಅಲ್ಲದೆ ಅವರಿಂದಲೇ ಈ ಎಲ್ಲಾ ಹಣವನ್ನ ಕಬ್ಜಾ ಮಾಡಲಾಗುವುದು. ಅವರೇನಾದರೂ ಹಣ ಕೊಡೋದಕ್ಕೆ ಆಗದಿದ್ರೆ ಅವರ ಆಸ್ತಿಗಳನ್ನ ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು. ಅಷ್ಟೇ ಅಲ್ಲದೆ ಅವರ ಪಾಸ್ಪೋರ್ಟ್ಗಳನ್ನ ಕ್ಯಾನ್ಸಲ್ ಮಾಡಲಾಗುವುದು ಮತ್ತು ಅಂತವರಿಗೆ ಯಾವುದೇ ರೀತಿಯ ಸರ್ಕಾರಿ ನೌಕರಿ ಸಿಗೋದಿಲ್ಲ ಮತ್ತು ಪ್ರೈವೇಟ್ ಕಂಪನಿಗಳಲ್ಲೂ ಕೂಡ ಅವರ ಹೆಸರುಗಳನ್ನು ಬ್ಲಾಕ್ ಲಿಸ್ಟ್ ಮಾಡಲಾಗುವುದು ಎಂದು ಅಮಿತ್ ಶಾ ಖಡಕ್ ಸೂಚನೆಯನ್ನ ನೀಡಿದ್ದಾರೆ. ಆದರೆ ಸಿಜೆಪಿಯವರು ಮಾತ್ರ ಇಲ್ಲ, ಯಾರ ಮೇಲೂ ಕೇಸ್ ಹಾಕಬಾರದು, ಹಾಕಿದರೆ ಮತ್ತೆ ಹೋರಾಟ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಆದರೆ ಅಮಿತ್ ಶಾ ಮಾತ್ರ ಅವರಿಗೆ ಬುದ್ಧಿ ಕಲಿಸುವವರೆಗೂ ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಸಿಜೆಪಿಯವರು ಈಗ ದೊಡ್ಡ ದೊಡ್ಡ 5 ಸ್ಟಾರ್ ಹೋಟೆಲ್ಗಳಲ್ಲಿ ಪಾರ್ಟಿಗಳನ್ನ ಮಾಡುತ್ತಾ ಮಜಾ ಮಾಡ್ತಿದ್ದಾರೆ. ಇನ್ನು ಮತ್ತೊಂದು ಅಚ್ಚರಿಯ ಸಂಗತಿ ಬೆಳಕಿಗೆ ಬರುತ್ತಿದೆ ಸ್ನೇಹಿತರೆ. ಅದೇನೆಂದ್ರೆ, ಈ ಜಿರಳೆಗಳ ಮುಂದಿನ ಟಾರ್ಗೆಟ್ ಉತ್ತರ ಪ್ರದೇಶ. ಅವರು ಮೊನ್ನೆಯಷ್ಟೇ ಯೋಗಿ ಆದಿತ್ಯನಾಥ್ಗೆ ಚಾಲೆಂಜ್ ಹಾಕಿದ್ದಾರೆ. ನಾವು ಸಿಜೆಪಿಯವರು ಉತ್ತರ ಪ್ರದೇಶಕ್ಕೆ ಬರ್ತೀವಿ, ಲಕ್ನೋನಲ್ಲಿ ದೊಡ್ಡ ಪ್ರತಿಭಟನೆ ಮಾಡ್ತೀವಿ, ನಿಮಗೆ ತಾಕತ್ತಿದ್ರೆ ನಮ್ಮನ್ನ ತಡೀರಿ ಎಂದು ಯೋಗಿಜಿರವರಿಗೆ ಧಮಕಿ ಹಾಕಿದ್ದಾರೆ. ಇದಕ್ಕೆ ಯೋಗಿ ಆದಿತ್ಯನಾಥ್ ರವರು ಕೊಟ್ಟ ಉತ್ತರವೇನು ಗೊತ್ತಾ? ದಯವಿಟ್ಟು ಪ್ರತಿಭಟನೆ ಮಾಡೋಕೆ ಬನ್ನಿ, ನಾನು ನಿಮಗೆ ಅನುಮತಿ ಕೊಡುತ್ತೇನೆ. ಇದು ಪ್ರಜಾಪ್ರಭುತ್ವದ ದೇಶ, ಪ್ರತಿಭಟನೆ ಮಾಡೋಕೆ ಎಲ್ಲರಿಗೂ ಹಕ್ಕಿದೆ. ಆದರೆ ದೆಹಲಿಯಲ್ಲಿ ನಡೆದಂಗೆ ಲಕ್ನೋನಲ್ಲಿ ನಡೆಯೋಕೆ ಬಿಡೋದಿಲ್ಲ. ಪ್ರತಿಭಟನೆ ಶಾಂತವಾಗಿರಬೇಕು. ಇಲ್ಲದಿದ್ರೆ ಪ್ರತಿಭಟನೆಗೆ ಬಂದವರು ಯಾರು ಕೂಡ ವಾಪಸ್ ಹೋಗೋದಿಲ್ಲ. ಬೇಕಿದ್ರೆ ಒಮ್ಮೆ ಬಂದು ಟ್ರೈ ಮಾಡಿ ನೋಡಿ ಎಂದು ಖಡಕ್ ಸಂದೇಶ ಕೊಟ್ಟಿದ್ದಾರೆ. ಸ್ನೇಹಿತರೆ, ಪಂಜಾಬ್ನಲ್ಲೂ ಎಕ್ಸಾಮ್ ಪೇಪರ್ ಲೀಕ್ ಆಗಿದೆ. ಕರ್ನಾಟಕ ಹಾಗೂ ಕೇರಳದಲ್ಲೂ ಎಕ್ಸಾಮ್ ಪೇಪರ್ ಲೀಕ್ ಆಗಿದೆ. ಆದರೆ ಸಿಜೆಪಿಯವರು ಇಲ್ಲಿಗೆ ಹೋಗ್ತಿಲ್ಲ, ಪ್ರತಿಭಟನೆನೂ ಕೂಡ ಮಾಡುತ್ತಿಲ್ಲ, ಪ್ರಶ್ನೆನೂ ಕೂಡ ಕೇಳ್ತಿಲ್ಲ. ಆದರೆ ಉತ್ತರ ಪ್ರದೇಶಕ್ಕೆ ಬರ್ತೀವಿ ಎಂದು ಹೇಳ್ತಿದ್ದಾರೆ. ಇದಕ್ಕೆ ಕಾರಣ ಮುಂದಿನ ವರ್ಷ ಉತ್ತರ ಪ್ರದೇಶದಲ್ಲಿ ಚುನಾವಣೆ ಇದೆ. ಅಲ್ಲಿ ಸಿಜೆಪಿಯವರು ಪ್ರತಿಭಟನೆ ಮಾಡಿದರೆ ಬಿಜೆಪಿ ಸೋತು ಬಿಡುತ್ತೆ ಅನ್ನೋದು ಇವರ ಲೆಕ್ಕಾಚಾರ. ಇವರಿಗೆ ಯೋಗಿ ಅಂದ್ರೆ ಭಯ. ಯಾಕಂದ್ರೆ ಈ ಬಾರಿ ಮತ್ತೆ ಯೋಗಿ ಮುಖ್ಯಮಂತ್ರಿ ಆದರೆ ಮುಂದೆ ಪ್ರಧಾನಮಂತ್ರಿ ಆಗೋದನ್ನ ಯಾರೂ ಕೂಡ ತಡೆಯೋಕೆ ಸಾಧ್ಯವಿಲ್ಲ. ಸ್ನೇಹಿತರೆ, ಯೋಗಿ ಆದಿತ್ಯನಾಥ್ ಸಾಮಾನ್ಯದವರಲ್ಲ. ಅಧಿಕಾರಕ್ಕೆ ಬಂದು 9 ವರ್ಷಗಳಾಗಿದೆ. ಅದರಲ್ಲಿ 17,000 ಎನ್ಕೌಂಟರ್ಗಳು ಮಾಡಿದ್ದಾರೆ. ಸ್ನೇಹಿತರೆ, ಉದಾಹರಣೆಗೆ ಅಂತ ಹೇಳ್ತೀನಿ, ಕಳೆದ 3 ವರ್ಷಗಳ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದಲ್ಲಿ 25 ಎನ್ಕೌಂಟರ್ಗಳು ನಡೆದಿಲ್ಲ. ಆದರೆ ಯೋಗಿಜಿ ಅವರು 17,000 ಎನ್ಕೌಂಟರ್ಗಳನ್ನು ಮಾಡಿಸಿದ್ದಾರೆ. ಅದು ಕೂಡ ಇದು ಅಫಿಷಿಯಲ್ ರೆಕಾರ್ಡ್ಸ್ ನಲ್ಲಿ ಇರೋದು. ಇದರಲ್ಲಿ ಅನೇಕ ಗೂಂಡಾಗಳು, ರೌಡಿಗಳು, ಅತ್ಯಾಚಾರಿಗಳು ಕೂಡ ಇದ್ದಾರೆ. ಇದರಲ್ಲಿ ಬಿಜೆಪಿ, ಕಾಂಗ್ರೆಸ್, ಸಮಾಜವಾದಿ ಪಾರ್ಟಿ ಎಲ್ಲಾ ಪಕ್ಷದವರು ಕೂಡ ಇದ್ದಾರೆ. ತಪ್ಪು ಮಾಡಿದವರನ್ನು ಎಡೆಮುರಿ ಕಟ್ಟೋದೇ ಈ ಯೋಗಿ ಆದಿತ್ಯನಾಥ್ ರವರ ಕೆಲಸ. ಯೋಗಿಜಿಗೆ ಅಧಿಕಾರ ಹೋಗುತ್ತದೆ ಅನ್ನುವ ಭಯ ಇಲ್ಲ. ಜನರು ಇಟ್ಟಿರುವಂತಹ ನಂಬಿಕೆಯನ್ನ ಉಳಿಸಿಕೊಳ್ಳುವುದು ಮಾತ್ರ ಅವರಿಗೆ ಗೊತ್ತು. ಮೋದಿ ಆದರೆ ಯಾರಿಗೂ ಕೂಡ ನೋವನ್ನುಂಟು ಮಾಡದೆ, ತೊಂದರೆಯಾಗದಂತೆ ಅಧಿಕಾರ ನಡೆಸುತ್ತಾರೆ. ಆದರೆ ಯೋಗಿ ಸೀದಾ ಅವರ ಮನೆಗೆ ಬುಲ್ಡೋಸರ್ ನುಗ್ಗಿಸ್ತಾರೆ. ತಪ್ಪು ಮಾಡಿದ್ದರೆ ನಮ್ಮ ಮನೆ ಇರುವುದಿಲ್ಲ ಎಂಬ ನಡುಕ ಶುರುವಾಗುತ್ತದೆ. ಈ ಸಿಜೆಪಿಯವರು ಒಮ್ಮೆ ಉತ್ತರ ಪ್ರದೇಶಕ್ಕೆ ಭೇಟಿ ಕೊಟ್ಟು ಪ್ರತಿಭಟನೆ ಮಾಡಬೇಕು ಎಂಬುದು ನಮ್ಮ ಆಶಯ ಕೂಡ. ನಿಮಗೇನನ್ಸುತ್ತೆ ಸ್ನೇಹಿತರೆ? ಸಿಜೆಪಿ ಅವರ ಮೇಲೆ ಯೋಗಿಜಿ ಯಾವ ರೀತಿಯ ಕ್ರಮ ತೆಗೆದುಕೊಳ್ಳಬಹುದು? ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.